ಬೇಕಾಯ್ತೇನಪ್ಪ ಅಂದ್ರೆ ರಾಜಕೀಯ ಮತ್ತು ಧರ್ಮ ಇದ್ರ ಬಗ್ಗೆ ವಿಚಾರ ಮಾಡಿದಾಗ ರಾಜಕೀಯ ಬಿಟ್ಟು ಧರ್ಮ ಇಲ್ಲ, ಧರ್ಮ ಬಿಟ್ಟು ರಾಜಕೀಯ ಇಲ್ಲ, ಒಳ್ಳೆಯದೆಲ್ಲ ಧರ್ಮಪ್ಪ ಅಂತ ನಾವು ಹೇಳ್ತಾ ಇರ್ತೀವಿ. ಆ ದಿಶೆಯಲ್ಲಿ ಮತ್ತು ಇಂಚಗೇರಿ ಸಂಪ್ರದಾಯ, ಇಂಚಗೇರಿ ಮಠ ಸಂಪ್ರದಾಯ ಎಲ್ಲರಿಗೂ ಗೊತ್ತಿದ್ದದ್ದನ್ನು ಹಿಂದೆ ಮಾಧವಾನಂದ ಸ್ವಾಮೀಜಿಯವರು ಸಹಿತ ರಾಜಕೀಯದಲ್ಲೇ ತಮ್ಮದೇ ಅಂತ ಒಂದಿಷ್ಟು ಕೆಲಸ ಮಾಡಿ ಒಂದು ಒಳ್ಳೆಯ ಸಮಾಜ ಕಟ್ಟುವಲ್ಲೇ, ಸಮತಾ ಸಮಾಜ ಕಟ್ಟುವಲ್ಲೇ ಭಾಳಷ್ಟು ಹೋರಾಟ ಮಾಡಿದವರು. ಅದರಲ್ಲಿ ಯಶಸ್ಸನ್ನು ಸಹಿತ ಎಷ್ಟು ಸಾಧ್ಯನೋ ಯಶಸ್ವಿ ಆದವರು ಕೂಡ. ಹೀಗಾಗಿ ಆ ಒಂದು ಸಂಪ್ರದಾಯ ಬಂದಂಥ ಗುರೂಜಿ ಶಶಿಕಾಂತ್ ಅವರಲ್ಲಿ ಸಹಿತ ಒಂದಿಷ್ಟು ಹೋರಾಟದ ಕಿಚ್ಚು, ಜನ ಸಮೀಪ ಹೋಗುವಂಥದ್ದು, ರೈತರು ನಮ್ಮವರಪ್ಪ, ರೈತರು ಯಾವ ಜಾತಿ ಇಲ್ಲ, ಕುಲ ಇಲ್ಲ. ನೋಡ್ತಾ ಇಂಚಗೇರಿ ಸಂಪ್ರದಾಯನ ಆಗಿದೆ, ಜಾತಿ ಕುಲ ಎಲ್ಲ ಮೀರಿದ್ದದು ಒಂದು ಸಮಾಜ ಕಟ್ಟುವಂಥದ್ದು. ಆ ದಿಶೆಯಲ್ಲಿ ಅಲ್ಲಿ ಬೆಳೆದು ಬಂದಂಥ ಶಶಿಕಾಂತ್ ಗುರೂಜಿಯವರ ಈ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಏನೋ ಅಬ್ಜೆಕ್ಷನ್ ಬಂದಾಗ ಸರ್ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಇದ್ದಂಥವ್ರು ಮನೆಗೆ ಹೋಗೋದನ್ನ ಬಿಡೋದಿಲ್ಲ, ನಾವು ಮನಸ್ಸು ಮಾಡಿದರೆ ನಮಗೆ ರಾಜಕೀಯ ಆಸಕ್ತಿ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದು ಸಹಿತ ನಾವು ನೋಡಿದ್ದೀವಿ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಯಾಕಪ್ಪ ಅಂದ್ರೆ ಈಗ ಯಾರಿಗೆ ಇವರು ಎಚ್ಚರಿಕೆ ಕೊಟ್ಟಿದ್ದಾರೋ ಅವರು ರಾಜಕೀಯವಾಗಿ ಭಾಳ ಭ್ರಷ್ಟದಾರೆ. ಇವತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯದ. ಅದರಲ್ಲೂ ಬಾಚನ್ ಜಾರಕಿಹೊಳಿ ಅವರು ಶ್ರೂಡ್, ಬುದ್ಧಿವಂತ, ಬೆರಕಿ ಇದ್ದಾರೆ ಸಾಕಷ್ಟು. ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗಾಗಲೇ ತೋರಿಸ್ಕೊಂಡು ಬಂದಾರೆ. ಕಳೆದ 30 ವರ್ಷಗಳಿಂದ ವಿ ಎಸ್ ಕೌಸರಿಗೆ ಅವ್ರನ್ನ ಸೋಲಿಸುವ ಮೂಲಕ ಬಂದಂಥವರು. ನಂತರ ವಿವೇಕರಾವ್ ನಮ್ಮ ಪಾಟೀಲರಾಗಿರ್ಬೋದು, ನಂತರ ಅವರ ಸಹೋದರಿ ಆಗಿರ್ಬೋದು, ಅದಂತರ ಅನೇಕರು ಬಂದು ಹೋಗ್ತಾರೆ. ಅಮರಸಿಂಹ ಪಾಟೀಲರಾಗಿರ್ಬೋದು, ಇನ್ನೂ ಅನೇಕರು ಬಂದು ಸೋತು ಹೋಗಿದ್ದಾರೆ ಈಗಾಗಲೇ. ಆ ನೆಲೆಯಲ್ಲಿ ಇವತ್ತು ಅರಬಿ ಶಕ್ತಿ ದೊರೆಯವರು. ಅದಕ್ಕಿಂತ ಮುಖ್ಯವಾಗಿ ಗಡ ಅದು ನಮಗೆ ಗೊತ್ತಾದ ಬಿಂಪ ಗಡ ಅಂತ, ಬಿಂಸಿ ಗಡ ಅಂತೇಳಿ ಅವರು ಒಬ್ಬ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲೇ ತಮ್ಮದೇ ಅಂತ ಹೆಸರು ಮಾಡಿದಂಥವ್ರು, ಜನಪರವಾಗಿ ಹೋರಾಟ ಮಾಡಿದಂಥವ್ರು ಅವರು ನಿಂತಿದ್ದಾರೆ. ಆದರೆ ಗೆಲ್ಲಲಿಕ್ಕೆ ಆಗಿಲ್ಲ. ಆದರೆ ಅವ್ರು ತಮ್ಮದು ವಾದ ಮಾಡ್ತಾರೆ, ಇಲ್ಲ ನಮ್ದು 40% ಅದ, 30% ಅದ, 20% ಅದ, ಹಾಗೆ ಹೇಗೆ ಅಂತೇಳಿ. ಅದು ಯಾವುದೂ ಇರಲಿ, ಸೋಲ ಒಂದು ಹೋಟೆಲ್ ಸೋದ್ರು ಸೋಲ, 1,00,000 ಹೋಟೆಲ್ ಡಿಫ್ರೆನ್ಸಸ್ ಸೋದ್ರು ಸೋಲ. ಆ ಸೋಲಿರಲಿ, ಆದರೆ ಹೋರಾಟಗಾರರು ಅದ್ರ ಎರಡು ಮಾತಿಲ್ಲ. ಭಾಳಷ್ಟು ಒಳ್ಳೆಯ ಹೋರಾಟಗಳು ಮಾಡಿದವರು. ಆ ಒಂದು ನೆಲೆಗಟ್ಟಿನಲ್ಲೇ ಆ ಒಬ್ಬ